ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇನ್ನೂ ನನ್ನ ವಿಡಿಯೋ ಯಾರ್ಯಾರು ನೋಡಿಲ್ವೋ ಆದಷ್ಟು ಬೇಗ ಹೋಗಿ ನೋಡ್ಕೊಂಡ್ಬನ್ನಿ. ತುಂಬ ಥ್ರಿಲ್ಲಿಂಗ್ ಆಗಿದೆ, ಮೀನ್ಸ್ ತುಂಬ ಬ್ಯೂಟಿಫುಲ್ ಆಗಿರೋ ಜಾಗಕ್ಕೆ ಹೋಗಿದ್ದೀನಿ. ಹಿಮವತ್ ಪರ್ವತ್ ಗೋಪಾಲಸ್ವಾಮಿ ಟೆಂಪಲ್ ಫಾರೆಸ್ಟಲ್ಲಿರೋ, ನಮ್ಮ ಕರ್ನಾಟಕದಲ್ಲಿರೋ ಫಾರೆಸ್ಟಲ್ಲಿ ಇರೋ ಟೆಂಪಲ್ನ ನಾನು ಮೀನ್ಸ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ನಿಮ್ಮ ಮುಂದಕ್ಕೆ ಇಟ್ಟಿದ್ದೀನಿ. ಸೊ ಯಾರ್ಯಾರಿನ್ನೂ ನೋಡಿಲ್ವೋ ಆದಷ್ಟು ಬೇಗ ಹೋಗಿ ನೋಡ್ಕೊಂಬನ್ನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಒಂದಲ್ಲ ಒಂದು ಸತಿ ಆದರೂ ಒಂದು ಟೈಮ್ ವಿಸಿಟ್ ಮಾಡಿ ಆ ದೇವಸ್ಥಾನಕ್ಕೆ. ಹೋಗಿರೋರು ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಸೊ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಗೈಸ್, ತಿರ್ಗಾ ನಾನು ಮೈಸೂರಿಗೆ ಬಂದಿದ್ದೀನಿ. ಮೈಸೂರಿಂದ ರಿಟರ್ನ್ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಆಲ್ರೆಡಿ ನೀವು ಟೈಟಲಲ್ಲಿ ನೋಡಿರ್ತೀರ. ಸೊ ನಂಜನಗೂಡಿಗೆ ಹೋಗ್ತಾ ಇದ್ದೀನಿ. ಮೀನ್ಸ್ ತುಂಬ ದಿವಸದಿಂದನೇ ಅನ್ಕೊತಾ ಇದ್ದೆ. ಸೊ ನನ್ನ ಆಸೆ ಇವತ್ತು ಪೂರ್ವಕ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಗೈಸ್, ನನ್ನ ಜೊತೆನೇ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ ನಂಜನಗೂಡು ನಂಜುಂಡೇಶ್ವರನ ದೇವಸ್ಥಾನದ ಬಗ್ಗೆ ಹಿಸ್ಟಾರಿಕಲ್ ಸ್ಟೋರಿನ ಮತ್ತು ಎಲ್ಲ ಥರ ಮೀನ್ಸ್ ನನ್ನ ಕೈಯಲ್ಲಿ ಆದಷ್ಟು ನಾನು ಪ್ರಯತ್ನ ಮಾಡ್ಬಿಟ್ಟು ನಿಮ್ಮ ಮುಂದಕ್ಕೆ ವೀಡಿಯೋಸ್ನ ಮುಂದೆ ಇಡ್ತಾ ಇದ್ದೀನಿ. ಆದಷ್ಟು ನಿಮ್ಮ ಕಡೆಯಿಂದ ಬೇಕಾಗಿರೋದೇನು ಸಪೋರ್ಟ್ ಮಾತ್ರ. ಸಪೋರ್ಟ್ ಮಾಡ್ತಾ ಇದ್ದೀನಿ. ನನ್ನ ಕರ್ನಾಟಕ ಸಂಗಮ ಸೀರೀಸ್ಗೆ ಎಲ್ಲರೂ ಹೆಚ್ಚಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಇನ್ನೂ ಹೆಚ್ಚಿಗೆ ಸಪೋರ್ಟ್ ಕೇಳುತ್ತಾ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಮೈಸೂರಿಂದ ನಂಜನಗೂಡುವರೆಗೂ. ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಕತೆ. ನಂಜನಗೂಡು ತಲಕಾಡಿನಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿ ಇರುವ ಶ್ರೀಕಂಠೇಶ್ವರ ಸ್ವಾಮಿ ದೇವರನ್ನು ಭಕ್ತರು ದಕ್ಷಿಣ ಕಾಶಿಯ ದೈವವಾಗಿ ಪೂಜಿಸುತ್ತಾರೆ. ಈ ದೇವಾಲಯಕ್ಕೆ ನಂಜನಗೂಡಿನ ಶಿವ ಎಂಬ ಪ್ರಸಿದ್ಧಿ ಇದೆ. ದೇವಾಲಯದ ಪುರಾಣ ಕಥೆ. ಪ್ರಾಚೀನ ಕಾಲದಲ್ಲಿ ದಕ್ಷಿಣ ಭಾರತದ ಈ ಭಾಗದಲ್ಲಿ ನಂದಿ ದೇವರ ಧ್ಯಾನದಿಂದ ಉಂಟಾದ ಶಕ್ತಿಯಿಂದ ಶಿವಲಿಂಗ ಪ್ರಾದುರ್ಭವವಾಗುತ್ತದೆ. ಶಿವನ ಈ ರೂಪವು ಭಯಾನಕ ವಿಷ ಅನ್ನು ಕುಡಿಯುವ ಮೂಲಕ ಜಗತ್ತನ್ನು ಉಳಿಸಿದ ಕಾರಣ ಈ ಲಿಂಗವನ್ನು ನಂಜು ಉಂಡ ಈಶ್ವರ ಅಥವಾ ನಂಜೇಶ್ವರ ಶ್ರೀಕಂಠೇಶ್ವರ ಎಂದು ಕರೆಯಲಾಗುತ್ತದೆ. ಇದೊಂದು ಮಹಾವೈಷ್ಣವ ಶೈವ ತತ್ವಗಳ ಸೇರುವಿಕೆಯ ಸ್ಥಳವೂ ಆಗಿದೆ. ಇಲ್ಲಿನ ದೇವಾಲಯದಲ್ಲಿ ಶಿವನು ವಿಷವನ್ನು ಕುಡಿಯಿದ ಬಳಿಕ ಪರಮಶಾಂತ ರೂಪದಲ್ಲಿ ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ. ಐತಿಹ್ಯ. ಮೈಸೂರು ಅರಸರು ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದ್ದು ಪ್ರಮುಖವಾಗಿ ಶ್ರೀ ಕೃಷ್ಣರಾಜ ಒಡೆಯರ್ ಮತ್ತು ದುಡ್ಡ ದೇವರಾಜ ಒಡೆಯರ್ ಮಾದರಿ ಶಿಲ್ಪಕಲೆಯೊಂದಿಗೆ ಈ ದೇವಾಲಯವನ್ನು ನವೀಕರಿಸಿದ್ದಾರೆ. ದೇವಾಲಯದ ಗೋಪುರಗಳು, ಮಂಟಪಗಳು ವೈಭವದಿಂದ ಕೂಡಿವೆ. ಇಲ್ಲಿನ ದೇವರನ್ನು ಧೈರ್ಯದ, ಆರೋಗ್ಯದ ಮತ್ತು ಕಷ್ಟ ನಿವಾರಣೆಯ ದೇವರಾಗಿಯೂ ಭಕ್ತರು ಭಕ್ತಿಯಿಂದ ಪೂಜಿಸುತ್ತಾರೆ. ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಪುರಾಣ ಕತೆ ಮತ್ತು ವಿಶೇಷತೆಗಳು. ಮುಂದುವರಿಕೆ. ವಿಷನಿಂತ ಮಹಾದೇವ. ನಂಜನಗೂಡು ಹೆಸರಿನ ಮೂಲ. ಪೌರಾಣಿಕ ಕಥೆಯ ಪ್ರಕಾರ ಸಮುದ್ರ ಮಥನದ ವೇಳೆ ಬರುವ ಮೊದಲನೇ ಸಾಮಗ್ರಿಯಾದ ಹಾಲಾಹಲ ವಿಷವನ್ನು ಲೋಕಾರಕ್ಷಣಾರ್ಥವಾಗಿ ಶಿವನು ಕುಡಿಯುತ್ತಾನೆ. ಈ ವಿಷವನ್ನು ಕುಡಿದ ಶಿವನು ತೀವ್ರ ತಾಪದಿಂದ ಬಳಲುತ್ತಾ ನದಿ ತೀರದ ಕಡೆಗೆ ಪ್ರಯಾಣಿಸುತ್ತಾರೆ. ಅದರಲ್ಲಿ ಒಂದು ಸ್ಥಳ ನಂಜನಗೂಡು. ಇಲ್ಲಿ ಶಿವನು ವಿಶ್ರಾಂತಿ ಪಡೆದು ವಿಷದ ಸ್ಥಿತಿಗೆ ಬರುತ್ತಾನೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ಸ್ಥಳ ಗೂಡು ಸ್ಥಳ ಎಂದು ಕರೆಯುವುದಾಗಿ ಐತಿಹ್ಯವಿದೆ. ದೇವಾಲಯದ ವೈಶಿಷ್ಟ್ಯಗಳು. ದೇವಾಲಯವು ಕಾವೇರಿ ನದಿಯ ಉಪನದಿ ಕಪಿಲಾ ನದಿ ತೀರದಲ್ಲಿದೆ. ಇಲ್ಲಿನ ಶ್ರೀಕಂಠೇಶ್ವರ ದೇವರನ್ನು ಜೀವಂತ ಲಿಂಗ, ಜಾಗೃತ ಶಿವಲಿಂಗ ಎಂದು ಭಕ್ತರು ನಂಬುತ್ತಾರೆ. ದೇವಸ್ಥಾನದ ಗೋಪುರಗಳು ಚೋಳ, ವಿಜಯನಗರ ಹಾಗೂ ಮೈಸೂರು ಶೈಲಿಯ ಶಿಲ್ಪಗಳಿಂದ ಅಲಂಕರಿಸಲಾಗಿದೆ. ಶಿವನ ಜೊತೆಗೆ ಗಂಗಾದೇವಿ, ಪಾರ್ವತೀದೇವಿ, ಗಣಪತಿ, ಸುಬ್ರಹ್ಮಣ್ಯ, ನಂದಿ ಮತ್ತು ಭವದೇವರ ಸನ್ನಿಧಿಗಳು ಇದ್ದವೆ. ಆನೆ ಮತ್ತು ದೇವರ ಮಧ್ಯದ ನಂಬಿಕೆ. ಈ ದೇವಸ್ಥಾನಕ್ಕೆ ವಿಶೇಷವಾಗಿ ಸಂಬಂಧಿಸಿದ್ದ ಒಂದು ಪ್ರಸಿದ್ಧ ಕಥೆ ಇದೆ. ಮೈಸೂರು ಅರಸರ ಆನೆಗೆ ಕಣ್ಣು ಜಾರುಗೊಂಡು ವೈದ್ಯಕೀಯ ಚಿಕಿತ್ಸೆ ಫಲಕಾರಿಯಾಗದ ಸಂದರ್ಭದಲ್ಲಿ ರಾಜರು ಶ್ರೀಕಂಠೇಶ್ವರ ಸ್ವಾಮಿಗೆ ಪ್ರಾರ್ಥನೆ ಮಾಡಿ ಪ್ರಾಣಾಪಾಯದಿಂದ ಆ ಆನೆ ಗುಣಮುಖವಾದದ್ದು. ಈ ಘಟನೆ ಬಳಿಕ ದೇವರ ಆನೆ ಎಂಬ ಶ್ರದ್ಧೆಯಿಂದ ಆನೆಗಳನ್ನು ದೇವಸ್ಥಾನಕ್ಕೆ ತರಲಾಗುತ್ತಿತ್ತು. ಮಹೋತ್ಸವಗಳು. ರಥೋತ್ಸವ. ಚೈತ್ರ ಮಾಸದಲ್ಲಿ ನಡೆಯುವ ರಥೋತ್ಸವ ಬಹುಸಂಖ್ಯಕ ಭಕ್ತರನ್ನು ಸೆಳೆಯುತ್ತದೆ. ಮಹಾಶಿವರಾತ್ರಿ. ಸಾವಿರಾರು ಭಕ್ತರು ರಾತ್ರಿ ಉತ್ಸವದೊಂದಿಗೆ ಶಿವನನ್ನು ಆರಾಧಿಸುತ್ತಾರೆ. ಕಾವೇರಿ ಸ್ನಾನ. ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ದೇವರ ದರ್ಶನ ಪಡೆಯುವುದು ಶ್ರದ್ಧಾಪೂರ್ವಕ ಆಚರಣೆ. ಆಧ್ಯಾತ್ಮಿಕ ಶ್ರದ್ಧೆ. ಇಲ್ಲಿ ಹೋಗುವುದು ಪಾಪ ಕ್ಷಯ, ಆರೋಗ್ಯ ಪುನರ್ಪ್ರಾಪ್ತಿ ಮತ್ತು ಇಚ್ಛಾಪೂರ್ತಿಗಾಗಿ ಎಂದು ನಂಬಲಾಗಿದೆ. ನಂಜನಗೂಡು ಗ್ರಾಮ ಮತ್ತು ದೇವಸ್ಥಾನ ದಕ್ಷಿಣ ಭಾರತದ ಭಕ್ತರ ಪವಿತ್ರ ಯಾತ್ರಾ ಸ್ಥಳವಾಗಿದೆ.
ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯ. ಇನ್ನಷ್ಟು ಪೌರಾಣಿಕ ಹಾಗೂ ಐತಿಹಾಸಿಕ ವಿವರಗಳು. ದೇವಾಲಯದ ಆಧ್ಯಾತ್ಮಿಕ ತತ್ವ. ನಂಜನಗೂಡು ಶಿವನನ್ನು ಜಾಗೃತ ಶಿವಲಿಂಗ ಎಂದು ಭಕ್ತರು ನಂಬುತ್ತಾರೆ. ಇಲ್ಲಿ ಶಿವನು ಕೇವಲ ದೈವೀ ರೂಪವಲ್ಲ, ಭಕ್ತರ ಪ್ರಾರ್ಥನೆಗೆ ತಕ್ಷಣ ಪ್ರತಿಕ್ರಿಯಿಸುವ ಜೀವಂತ ದೇವರೆಂದು ಭಕ್ತಿ ವಿಕಾಸವಾಗಿದೆ. ಇಲ್ಲಿನ ಶಿವನನ್ನು ನಂಜು ಉಂಡ ಶಿವ ಎಂದೂ ಕರೆಯಲಾಗುತ್ತದೆ. ಇಲ್ಲಿ ಶಿವಲಿಂಗವನ್ನು ಪೂಜಿಸುವ ವೇಳೆ ಓಂ ಶ್ರೀ ನಂಜೇಶ್ವರಾಯ ನಮಃ ಅಥವಾ ಓಂ ಶ್ರೀ ಶ್ರೀಕಂಠೇಶ್ವರಾಯ ನಮಃ ಎಂಬ ಜಪಮಂತ್ರ ಬಳಸಲಾಗುತ್ತದೆ. ಇತಿಹಾಸದ ಹಿನ್ನೆಲೆ. ಈ ದೇವಾಲಯವು 1200 ವರ್ಷಕ್ಕೂ ಹೆಚ್ಚು ಹಳೆಯದು ಎಂದು ನಂಬಲಾಗಿದೆ. ಚೋಳರು, ವಿಜಯನಗರ ಸಾಮ್ರಾಜ್ಯ ಮತ್ತು ಮೈಸೂರು ಒಡೆಯರು ದೇವಾಲಯದ ನವೀಕರಣದಲ್ಲಿ ಭಾಗಿಯಾಗಿದ್ದಾರೆ. ದುಡ್ಡ ದೇವರಾಜ ಒಡೆಯರ್ ದೇವಾಲಯದ ಗೋಪುರ, ಮಂಟಪಗಳ ನಿರ್ಮಾಣ ಮಾಡಿದ ಪ್ರಮುಖರು. ಶ್ರೀ ಕೃಷ್ಣರಾಜ ಒಡೆಯರ್ ಈ ದೇವಾಲಯದ ಅಭಿವೃದ್ಧಿಯಲ್ಲಿ ಮಹತ್ತರ ಪಾತ್ರ ವಹಿಸಿದ್ದರು. ಆನೆಗೆ ದೃಷ್ಟಿದೋಷ ಪರಿಹಾರ. ಪ್ರಸಿದ್ಧ ಕಥೆ. ಈ ಕಥೆ ಬಹಳ ಪ್ರಸಿದ್ಧವಾಗಿದೆ. ಮೈಸೂರು ಅರಸರ ಆನೆಗೆ ಕಣ್ಣು ಬಿದ್ದಿತ್ತು, ಅಂದರೆ ದೃಷ್ಟಿದೋಷ ಅಥವಾ ತೀವ್ರ ರೋಗ. ಹಲವಾರು ವೈದ್ಯಕೀಯ ಚಿಕಿತ್ಸೆ ಫಲಕಾರಿಯಾಗದ ನಂತರ ರಾಜಗುರುಗಳು ನಂಜನಗೂಡು ಶಿವನ ಆರಾಧನೆ ಮಾಡುವ ಸಲಹೆ ನೀಡುತ್ತಾರೆ. ಶಿವನಿಗೆ ವಿಶೇಷ ಪೂಜೆ ಮಾಡಲಾಗುತ್ತದೆ. ಕೆಲವು ದಿನಗಳ ಬಳಿಕ ಆ ಆನೆ ಸಂಪೂರ್ಣವಾಗಿ ಗುಣಮುಖವಾಗುತ್ತದೆ. ಈ ಘಟನೆ ದೇವರ ಜಾಗೃತತೆಯನ್ನು ಎತ್ತಿ ಹೇಳುವ ಪ್ರಸಂಗವಾಗಿದೆ. ಈ ಕಾರಣದಿಂದಾಗಿ ಈ ದೇವರನ್ನು ಆರೋಗ್ಯದ ದೇವರು ಎಂದು ಭಕ್ತರು ಗುರುತಿಸುತ್ತಾರೆ. ಪ್ರಮುಖ ಉತ್ಸವಗಳು. 1. ರಥೋತ್ಸವ. ಚೈತ್ರ ಮಾಸದಲ್ಲಿ ನಡೆಯುವ ಈ ಉತ್ಸವದಲ್ಲಿ ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ. 2. ಶಿವರಾತ್ರಿ. ರಾತ್ರಿ ಜಾಗರಣೆ, ಶಿವಲಿಂಗಾಭಿಷೇಕ, ಭಜನೆಗಳು ನಡೆಯುತ್ತವೆ. 3. ಜಾತ್ರೆ ಮಹೋತ್ಸವ. ಕಪಿಲಾ ನದಿಯ ತೀರದಲ್ಲಿ ವಿವಿಧ ಧಾರ್ಮಿಕ ಆಚರಣೆಗಳು. 4. ತೇರ್ಪೋತ್ಸವ. ತೆಪ್ಪ ಉತ್ಸವ. ಕಪಿಲಾ ನದಿಯಲ್ಲಿ ದೇವರಿಗೆ ನಾವಿಕ ಸವಾರಿ ಮಾಡಲಾಗುತ್ತದೆ. ದೇವಾಲಯದಲ್ಲಿ ನಡೆಯುವ ವಿಶೇಷ ಪೂಜೆಗಳು. ರುದ್ರಾಭಿಷೇಕ, ಮಾಂಗಲ್ಯ ಪೂಜೆ, ವಿಷ ಶಾಂತಿ ಪೂಜೆ, ಆರೋಗ್ಯಾರ್ಥ ಪ್ರಾರ್ಥನೆ ಪೂಜೆ. ಭಕ್ತರ ನಂಬಿಕೆಗಳು. ಮಕ್ಕಳಿಗೆ ಕಂಡುಬರುವ ಆರೋಗ್ಯ ಸಮಸ್ಯೆಗಳಿಗೆ ಶಿವನಿಗೆ ಹೂವಿನ ತಟ್ಟೆ ಅರ್ಪಿಸುವ ಮೂಲಕ ಪರಿಹಾರ. ನಿರಂತರ ಕಳವಳ, ದುರಾದೃಷ್ಟ, ಆರೋಗ್ಯ ಸಮಸ್ಯೆಗಳಿಗೆ ವಿಶಿಷ್ಟ ಜಪ ಅಥವಾ ಅಭಿಷೇಕ. ಕುಲದೈವವಾಗಿ ಇಲ್ಲಿಗೆ ವಾರ್ಷಿಕ ಭೇಟಿ ನೀಡುವುದು ಸಾಮಾನ್ಯ. ನಂಜನಗೂಡು ದಕ್ಷಿಣ ಕಾಶಿಯ ಇನ್ನೊಂದು ರೂಪ. ಭಕ್ತರು ನಂಜನಗೂಡನ್ನು ದಕ್ಷಿಣ ಭಾರತದ ಕಾಶಿ ಎಂದೇ ಪೂಜಿಸುತ್ತಾರೆ. ಇಲ್ಲಿಗೆ ಯಮ, ಕರ್ಮ, ಪುಣ್ಯ, ಪಾಪ, ಮರಣ, ಪುನರ್ಜನ್ಮ ಇವೆಲ್ಲವೂ ದೈವೀ ತತ್ವಗಳಲ್ಲಿ ಸಂಚರಿಸುತ್ತವೆ ಎಂಬ ಭಾವನೆ ಜನರಲ್ಲಿ ಆಳವಾಗಿದೆ. ಇಲ್ಲಿಗೆ ಭೇಟಿ ನೀಡಿದರೆ ಕಾಶಿಗೆ ಹೋಗಿದ್ದ ಸಮಾನ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಹೆಚ್ಚು ಶ್ರದ್ಧಾ ಕಥೆಗಳು. 1. ಬಸವಣ್ಣ ಮತ್ತು ನಂಜನಗೂಡು. ವೀರಶೈವ ಧರ್ಮದ ಪ್ರಚಾರಕ ಬಸವಣ್ಣನವರು ತಮ್ಮ ಶಿಷ್ಯರು ಜೊತೆಗೂಡಿ ನಂಜನಗೂಡಿಗೆ ಆಗಮಿಸಿದಾಗ ದೇವಾಲಯದ ಪುನರ್ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದರೆಂದು ಕೆಲ ಶಾಸನಗಳಲ್ಲಿ ಉಲ್ಲೇಖವಿದೆ. 2. ಆಧ್ಯಾತ್ಮಿಕ ಸಾಧಕರು ಇಲ್ಲಿ ತಪಸ್ಸು ಮಾಡಿದ ತಾಣ. ಇಲ್ಲಿ ಹಲವಾರು ಸಿದ್ಧ ಪುರುಷರು, ತಪಸ್ವಿಗಳು, ಜಂಗಮರು ಶಿವಭಕ್ತಿಯಿಂದ ತಪಸ್ಸು ಮಾಡಿರುವುದು ಶಾಸನಗಳಲ್ಲಿ ಸಿಕ್ಕಿರುವ ಮಾಹಿತಿಯಿಂದ ತಿಳಿದುಬರುತ್ತದೆ. ದೇವಾಲಯದ ಪೂಜೆ ಹಾಗೂ ಸಮಯ. ಪೂಜೆ ಸೇವೆ. ಬೆಳಿಗ್ಗೆ 6 ದೇವರ ನಿತ್ಯ ಅಭಿಷೇಕ. ಬೆಳಿಗ್ಗೆ 7-9 ದರ್ಶನ ಹಾಗೂ ಅಲಂಕಾರ. ಮಧ್ಯಾಹ್ನ 12 ಮಹಾ ಮಂಗಳಾರತಿ. ಸಂಜೆ 5-8 ಅಭಿಷೇಕ, ಅಲಂಕಾರ, ದೀಪಾರಾಧನೆ. ರಾತ್ರಿ 9 ದೇವರ ಪಲ್ಲಕ್ಕಿ ಸೇವೆ. ಉತ್ಸವದ ದಿನಗಳಲ್ಲಿ ಶಿಲ್ಪಕಲೆ ಮತ್ತು ದೇವಾಲಯದ ವೈಭವ. ಶ್ರೀಕಂಠೇಶ್ವರ ದೇವಾಲಯವು ಕರ್ನಾಟಕದ ಪ್ರಮುಖ ಕಲಾತ್ಮಕ ದೇವಾಲಯಗಳಲ್ಲಿ ಒಂದಾಗಿದ್ದು, ಇದು ದ್ರಾವಿಡ ಶೈಲಿ, ಚೋಳ ಶೈಲಿ ಮತ್ತು ವಿಜಯನಗರ ಶೈಲಿಯ ಸಂಯೋಜನೆಯ ಅದ್ಭುತ ಮಾದರಿಯಾಗಿದೆ. ಗೋಪುರಗಳು. ಮುಖ್ಯ ಪ್ರವೇಶ ದ್ವಾರದಲ್ಲಿ 7 ಹಂತದ ಗೋಪುರವಿದೆ. ಗೋಪುರದ ಮೇಲೆ ಇರುವ ನಕ್ಷತ್ರಾಕೃತಿಯ ಶಿಲ್ಪಗಳು ದೇವತೆಗಳ ಹಾಗೂ ಪೌರಾಣಿಕ ದೃಶ್ಯಗಳನ್ನು ಹೊಂದಿವೆ. ದೇವಾಲಯದ ಒಳಾಂಗಣದಲ್ಲಿ ನಂದಿ, ಗಣಪತಿ, ಕಾರ್ತಿಕೇಯ, ನವಗ್ರಹ, ಮಹಿಷಾಸುರಮರ್ದಿನಿ ಹಾಗೂ ಭೈರವ ಸನ್ನಿಧಿಗಳು ಇವೆ. ಶ್ರೀಕಂಠೇಶ್ವರ ದೇವರ ವಿಶೇಷ ದರ್ಶನ. ಈ ಶಿವಲಿಂಗವನ್ನು ಸ್ವಯಂಭೂ ಲಿಂಗ ಎಂದು ನಂಬಲಾಗುತ್ತದೆ, ಅಂದರೆ ಅದು ಭೂಮಿಯಿಂದ ಸ್ವಯಂ ಉದ್ಭವವಾಗಿದೆ. ಲಿಂಗದ ತಳಭಾಗದಲ್ಲಿ ಬಿಳಿ ಚಿಹ್ನೆ ಇದೆ. ಇದನ್ನು ವಿಷಪಾನದ ಗುರುತು ಎಂದು ಕೆಲವರು ತಿಳಿಯುತ್ತಾರೆ. ದೇವರು ಇಲ್ಲಿ ತಮಗೆ ನಂಜು ವಿಷವನ್ನು ಕುಡಿದ ರೂಪದಲ್ಲಿ ಕಾಳಾಗಿರುವುದರಿಂದ ದೇವರ ಬಾಯಿಗೆ ಸಮೀಪವಾದ ಸ್ಥಳದಲ್ಲಿ ಪಚ್ಚೆ ಹಸಿರು ಮಾರ್ಕ್ ಇದೆ ಎಂದು ಭಕ್ತರು ನೋಡುತ್ತಾರೆ. ಶ್ರದ್ಧಾ ಸೇವೆಗಳ ಮಾಹಿತಿ. ನಂಜನಗೂಡಿನಲ್ಲಿ ಭಕ್ತರಿಗೆ ಸೇವೆ ಸಲ್ಲಿಸುವ ಹಲವಾರು ವಿಧಗಳಿವೆ. ಕೆಲವು ಪ್ರಮುಖ ಸೇವೆಗಳ ವಿವರ. ಸೇವೆ ಉದ್ದೇಶ. ರುದ್ರಾಭಿಷೇಕ, ಕುಟುಂಬದ ಶಾಂತಿ, ನೆಮ್ಮದಿ. ಮಹಾ ಪಂಚಾಮೃತಾಭಿಷೇಕ, ಆರೋಗ್ಯ, ಸಂಕಷ್ಟ ಪರಿಹಾರ.
ಲಕ್ಷ ಬಿಳಿ ಪೂಜೆ ವೈವಾಹಿಕ ಸಮಸ್ಯೆಗಳ ಪರಿಹಾರ. ನವರಾತ್ರಿ ವಿಶೇಷ ಪೂಜೆ ದುಷ್ಟಶಕ್ತಿ ನಿವಾರಣೆ ಗೃಹ ಶಾಂತಿ. ಗಂಧದ ಲಿಂಗಾಭಿಷೇಕ ಧನ ಸಂಪತ್ತು ಉತ್ತಮ ಕೆಲಸದ ಅವಕಾಶ. ಭಕ್ತಿಗೀತೆಗಳು ಮತ್ತು ಶಾಸನಗಳು. ದೇವಾಲಯದ ಗೋಡೆಯ ಮೇಲೆ ಪುರಾತನ ಶಾಸನಗಳು ಇವೆ. ಚೋಳ ಹೊಯ್ಸಳ ಒಡೆಯರ್ ಕಾಲದ ದಾನಶಾಸನಗಳು. ಅನೇಕ ಹರಿದಾಸರು ಮತ್ತು ಶೈವ ಭಕ್ತರು ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮಪ್ರಭು ಮುಂತಾದವರು ಈ ಕ್ಷೇತ್ರದ ಮಹಿಮೆಯನ್ನು ತಮ್ಮ ಕಾವ್ಯಗಳಲ್ಲಿ ವರ್ಣಿಸಿದ್ದಾರೆ. ನಂಜನಗೂಡಿನ ಮಹಿಮೆ ಕುರಿತಂತೆ ಹಲವಾರು ಪದಗಳು, ಕೀರ್ತನೆಗಳು ದಾಸ ಸಾಹಿತ್ಯದಲ್ಲೂ ಕಂಡುಬರುತ್ತವೆ. ದೇವಾಲಯದ ಸುತ್ತಮುತ್ತ ಭಕ್ತರಿಗೆ ಅವಕಾಶಗಳು. ಕಪಿಲಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡುವ ಸ್ಥಳ. ದೇವಾಲಯದ ಪಕ್ಕದಲ್ಲಿಯೇ ಅನ್ನದಾನ ಕೇಂದ್ರ, ಉಚಿತ ಪ್ರಸಾದ ವಿತರಣೆ. ನಿತ್ಯ ಪೂಜೆಗೆ ಬೇಕಾದ ಪುಷ್ಪ, ಫಲ, ಧೂಪದ ಅಂಗಡಿಗಳು. ದೇವಾಲಯದ ಆವರಣದಲ್ಲಿ ಧರ್ಮಶಾಲೆಗಳು ಮತ್ತು ವಸತಿ ಸೌಲಭ್ಯಗಳು. ಶ್ಲೋಕ: ನಮಃ ಶಿವಾಯ ಶಾಂತಾಯ ಕರ್ಣಾಮೃತಸುಧಾಯ ಚ ನಂದಿನಾಥ ಸಮಾರಾಧ್ಯ ನಂಜೇಶಾಯ ನಮೋ ನಮಃ. ಅರ್ಥ: ಶಾಂತ ಸ್ವರೂಪನಾದ ಶಿವನಿಗೆ ನಮಸ್ಕಾರ. ಅವರ ನಾಮಜಪ ಎಲ್ಲರಿಗೂ ಅಮೃತ ತುಲ್ಯವಾಗಿ ಅನುಭವವಾಗುತ್ತದೆ. ನಂದಿಯೊಂದಿಗೆ ಆರಾಧನೆಗೆ ಪಾತ್ರನಾದ ನಂಜೇಶ್ವರ, ನಂಜನಗೂಡು ಶಿವನಿಗೆ ಪುನಃ ಪುನಃ ನಮಸ್ಕಾರ. ಇಲ್ಲಿ ನಿಮ್ಮನ್ನು ಕಾದಿವೆ ದೇವಾಲಯಗಳ ರಹಸ್ಯ, ಪವಾಡದ ಕಥೆಗಳು ಮತ್ತು ನಿಜವಾದ ಭಾರತೀಯ ಸಂಸ್ಕೃತಿ. ನೀವು ಸತ್ಯಸಂಧರಾದ ಭಕ್ತರು, ಸಹಸ್ರಯಾತ್ರೆಯ ಹವ್ಯಾಸಿಗರೂ ಆಗಿದ್ದರೆ ಈಗಲೇ ಲೈಫ್ ಮೇಕ್ ಹ್ಯಾಂಗರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಯಾತ್ರೆಯ ನಿಜವಾದ ಅರ್ಥ ದರ್ಶನದಲ್ಲಿ ಇದೆ, ಭಕ್ತಿಯಲ್ಲಿ ಇದೆ, ಕಥೆಯಲ್ಲಿ ಇದೆ. ನೀವು ಶ್ರದ್ಧೆಯಿಂದ ನೋಡಿದರೆ ಇಲ್ಲಿ ಪ್ರತಿಯೊಂದು ವಿಡಿಯೋ ನಿಮ್ಮ ಹೃದಯ ಸ್ಪರ್ಶಿಸುತ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ದೇವರು ಕರೆದಂತೆ ಒಮ್ಮೆ ಭೇಟಿ ಕೊಡಿ. ಕನ್ನಡದ ಹೃದಯದಲ್ಲಿ ಅಡಗಿರುವ ದೇವಾಲಯಗಳು, ಬೆಟ್ಟದಾಚೆಯ ಕಥೆಗಳು, ನದಿಗಳ ದೈವಿ ಸಂವಹನ ಇವೆಲ್ಲವೂ ನಿಮ್ಮ ಮೊಬೈಲ್ಗೆ ಬರಲಿ ಅಂತ ಈ ಚಾನೆಲ್ ಇದೆ. ಲೈಫ್ ಮೇಕ್ ಹ್ಯಾಂಗರ್ ನಿಮ್ಮ ದೈವಿಕ ಪ್ರಯಾಣದ ನಿಜವಾದ ಸಂಗಾತಿ. ಇದೀಗಲೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಈ ರೀತಿ ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲ್ ಹೆಸರು ಲೈಫ್ ಮೇಕ್ ಚೇಂಜರ್ ಮತ್ತು ನನ್ನ ಹೆಸರು ಜೈ. ನೀವು ಯಾವುದೇ ಪ್ರಶ್ನೆಗಳನ್ನು ಕಾಮೆಂಟ್ ಮೂಲಕ ಕೇಳಬಹುದು. ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನೀವು ನನ್ನ ಶಕ್ತಿ. ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಶೀಘ್ರದಲ್ಲೇ ಭೇಟಿಯಾಗುತ್ತೇವೆ.